ನೀನು ಚರಾಚರ ಈ ಜಗತ್ತಿನ ತಂದೆಯಾಗಿರುವೆ ಮತ್ತು ಎಲ್ಲರಿಗೂ ಹಿರಿಯವನಾದ ಗುರು ಮತ್ತು ಅತಿ ಪೂಜನೀಯನಾಗಿರುವೆ. ಹೇ ಅನುಪಮ ಪ್ರಭಾವವುಳ್ಳವನೇ, ಮೂರೂ ಲೋಕಗಳಲ್ಲಿ ನಿನಗೆ ಸಮಾನರು ಕೂಡ ಬೇರೆ ಯಾರೂ ಇಲ್ಲ. ಇನ್ನು ಹೆಚ್ಚಿನವರಾದರೂ ಹೇಗಿರಲು ಸಾಧ್ಯ? ಆದುದರಿಂದ ಪ್ರಭುವೇ, ನಾನು ಶರೀರವನ್ನು ನಿನ್ನಲ್ಲಿ ಚರಣಗಳಲ್ಲಿ ಪೂರ್ಣವಾಗಿ ನಿವೇದಿಸಿ ನಮಸ್ಕಾರ ಮಾಡಿ ಸ್ತುತಿಸಲು ಯೋಗ್ಯನಾಗಿರುವ ಒಡೆಯನಾದ ನಿನ್ನನ್ನು ಪ್ರಸನ್ನನಾಗೆಂದು ಪ್ರಾರ್ಥಿಸುತ್ತೇನೆ. ಹೇ ದೇವಾ, ತಂದೆಯು ಹೇಗೆ ಮಗನ ಸಖನು, ಹೇಗೆ ಸ್ನೇಹಿತನ ಮತ್ತು ಪತಿಯು ಹೇಗೆ ಪ್ರಿಯತಮೆಯಾದ ಪತ್ನಿಯ ಅಪರಾಧಗಳನ್ನು ಸಹಿಸುತ್ತಾರೋ, ಹಾಗೆಯೇ ನೀನೂ ಸಹ ನನ್ನ ಅಪರಾಧಗಳನ್ನು ಸಹಿಸಲು ಯೋಗ್ಯನಾಗಿರುವೆ. ನಾನು ಮೊದಲು ಎಂದೂ ನೋಡದಿದ್ದ ನಿನ್ನ ಈ ಆಶ್ಚರ್ಯಮಯವಾದ ರೂಪವನ್ನು ನೋಡಿ ಹರ್ಷಿತನಾಗುತ್ತಿದ್ದೇನೆ ಮತ್ತು ನನ್ನ ಮನಸ್ಸು ಭಯದಿಂದ ಅತಿ ವ್ಯಾಕುಲವೂ ಆಗುತ್ತಿದೆ. ಅದಕ್ಕಾಗಿ ನೀನು ಆ ನಿನ್ನ ಚತುರ್ಭುಜ ವಿಷ್ಣು ರೂಪವನ್ನೇ ನನಗೆ ತೋರಿಸು. ಹೇ ದೇವೇಶನೇ, ಹೇ ಜಗನ್ನಿವಾಸನೇ, ಪ್ರಸನ್ನನಾಗು. ಮುಂಕುಟವನ್ನು ಧರಿಸಿರುವ ಹಾಗೂ ಗದೆ ಮತ್ತು ಚಕ್ರವನ್ನು ಕೈಯಲ್ಲಿ ಧರಿಸುವಂತೆಯೇ ನಿನ್ನ ರೂಪವನ್ನು ನೋಡಲು ನಾನು ಬಯಸುತ್ತೇನೆ. ಆದ್ದರಿಂದ ಹೇ ವಿಶ್ವಸ್ವರೂಪಿಯೇ, ಹೇ ಸಹಸ್ರಬಾಹುವೆ, ನೀನು ಅದೇ ಚತುರ್ಭುಜ ರೂಪದಿಂದ ಪ್ರಕಟನಾಗು. ಭಗವಂತನು ಹೇಳಿದನು, ಹೇ ಅರ್ಜುನ, ಅನುಗ್ರಹಪೂರ್ವಕವಾಗಿ ನಾನು ನನ್ನ ಯೋಗಶಕ್ತಿಯ ಪ್ರಭಾವದಿಂದ ಈ ನನ್ನ ಪರಮ ತೇಜೋಮಯವಾದ ಎಲ್ಲರ ಆದಿಯು ಮತ್ತು ಅಸೀಮವಾದ ವಿರಾಟ್ ರೂಪವನ್ನು ನಿನಗೆ ತೋರಿಸಿದ್ದೇನೆ. ಅದನ್ನು ನೀನಲ್ಲದೆ ಬೇರಾರು ಮೊದಲು ನೋಡಿರಲಿಲ್ಲ. ಹೇ ಅರ್ಜುನ, ಮನುಷ್ಯ ಲೋಕದಲ್ಲಿ ಈ ಪ್ರಕಾರದ ವಿಶ್ವರೂಪವುಳ್ಳ ನಾನು ವೇದ ಮತ್ತು ಯಜ್ಞಗಳ ಅಧ್ಯಯನದಿಂದಾಗಲಿ, ದಾನದಿಂದಾಗಲಿ, ಕ್ರಿಯೆಗಳಿಂದಾಗಲಿ ಮತ್ತು ಉಗ್ರವಾದ ತಪಸ್ಸುಗಳಿಂದಾಗಲಿ ನೀನಲ್ಲದೆ ಬೇರೆಯವರ ಮೂಲಕ ನೋಡಲು ಶಕ್ಯನಲ್ಲ. ನನ್ನ ಈ ಪ್ರಕಾರವಾದ ಈ ಭಯಂಕರವಾದ ರೂಪವನ್ನು ನೋಡಿ ನಿನ್ನ ವ್ಯಾಕುಲತೆಯುಂಟಾಗಬಾರದು ಮತ್ತು ಮೂಢಭಾವವೂ ಸಹ ಆಗಬಾರದು. ನೀನು ಭಯರಹಿತ ಮತ್ತು ಪ್ರೀತಿಯುಕ್ತ ಮನಸ್ಸಿನವನಾಗಿ ಅದೇ ನನ್ನ ಈ ಶಂಖ, ಚಕ್ರ, ಗದಾ ಮತ್ತು ಪದ್ಮಯುಕ್ತವಾದ ಚತುರ್ಭುಜ ರೂಪವನ್ನು ಪುನಃ ನೋಡು. ಸಂಜಯನು ಹೇಳಿದನು. ಭಗವಾನ್ ವಾಸುದೇವನು ಅರ್ಜುನನ್ನುದ್ದೇಶಿಸಿ ಈ ಪ್ರಕಾರವಾಗಿ ಹೇಳಿ ನಂತರ ತನ್ನ ಚತುರ್ಭುಜ ರೂಪವನ್ನು ತೋರಿಸಿದನು ಮತ್ತು ಪುನಃ ಮಹಾತ್ಮನಾದ ಶ್ರೀಕೃಷ್ಣನು ಸೌಮ್ಯಮೂರ್ತಿಯಾಗಿ ಆ ಭಯಗ್ರಸ್ತನಾದ ಅರ್ಜುನನಿಗೆ ಧೈರ್ಯ ತುಂಬಿದನು. ಅರ್ಜುನನು ಹೇಳಿದನು, ಹೇ ಜನಾರ್ದನ, ನಿನ್ನ ಈ ಅತಿಶಾಂತವಾದ ಮನುಷ್ಯ ರೂಪವನ್ನು ನೋಡಿ ಈಗ ನಾನು ಸ್ಥಿರಚಿತ್ತನಾಗಿದ್ದೇನೆ ಮತ್ತು ನನ್ನ ಸ್ವಾಭಾವಿಕವಾದ ಸ್ಥಿತಿಯನ್ನು ಪಡೆದಿದ್ದೇನೆ. ಭಗವಂತನು ಹೇಳಿದನು, ನನ್ನ ಯಾವ ಚತುರ್ಭುಜ ರೂಪವನ್ನು ನೀನು ನೋಡಿದ್ದೀಯೋ ಇದರ ದರ್ಶನವು ತುಂಬ ದುರ್ಲಭವಾಗಿದೆ. ದೇವತೆಗಳು ಸಹ ಸದಾ ಈ ರೂಪದ ದರ್ಶನದ ಆಕಾಂಕ್ಷೆಯನ್ನು ಮಾಡುತ್ತಿರುತ್ತಾರೆ. ಯಾವ ಪ್ರಕಾರವಾಗಿ ನೀನು ನನ್ನನ್ನು ನೋಡಿದ್ದೀಯೋ ಈ ಪ್ರಕಾರ ಚತುರ್ಭುಜ ರೂಪನಾದ ನನ್ನನ್ನು ವೇದಗಳಿಂದ, ತಪಸ್ಸಿನಿಂದ, ದಾನದಿಂದ ಮತ್ತು ಯಜ್ಞದಿಂದಲೂ ನೋಡಲಾಗುವುದಿಲ್ಲ. ಆದರೆ ಹೇ ಪರಂತಪ ಅರ್ಜುನ, ಅನನ್ಯ ಭಕ್ತಿಯ ಮೂಲಕ ಈ ಪ್ರಕಾರವಾದ ಚತುರ್ಭುಜ ರೂಪವುಳ್ಳ ನಾನು ಪ್ರತ್ಯಕ್ಷವಾಗಿ ನೋಡಲು, ತತ್ವದಿಂದ ತಿಳಿಯಲು ಹಾಗೂ ಪ್ರವೇಶಿಸಲು ಅರ್ಥಾತ್ ಏಕೀಭಾವದಿಂದ ಪ್ರಾಪ್ತವಾಗುವುದಕ್ಕೂ ಸಹ ಶಕ್ಯನಾಗಿದ್ದೇನೆ. ಹೇ ಅರ್ಜುನ, ಯಾವ ಪುರುಷನು ಕೇವಲ ನನಗಾಗಿಯೇ ಸಂಪೂರ್ಣ ಕರ್ತವ್ಯ ಕರ್ಮಗಳನ್ನು ಮಾಡುವವನಾಗಿದ್ದಾನೋ, ನನ್ನ ಪರಾಯಣನಾಗಿದ್ದಾನೋ, ನನ್ನ ಭಕ್ತನಾಗಿದ್ದಾನೋ, ಆಸಕ್ತಿರಹಿತನಾಗಿದ್ದಾನೋ ಮತ್ತು ಸಮಸ್ತ ಪ್ರಾಣಿಗಳಲ್ಲಿ ವೈರಭಾವರಹಿತನಾಗಿದ್ದಾನೋ, ಆ ಅನನ್ಯ ಭಕ್ತಿಯುಕ್ತನಾದ ಪುರುಷನು ನನ್ನನ್ನೇ ಹೊಂದುತ್ತಾನೆ.